friends, welcome back to my channel Nikita Priya's Easy English. I am your friend Nikita Priya and I am here to help you learn English. Friends, ಇವತ್ತಿನ ನಮ್ಮ ಈ ವಿಡಿಯೋ ಕಾನ್ವರ್ಸೇಷನ್ ಕ್ಲಾಸ್ನ ಪಾರ್ಟ್ 23 ಅಂದ್ರೆ 23. ಇದುವರೆಗೂ ನಾನು 1 to 22 ಮಾಡಿದ್ದೀನಲ್ಲ, ಅದು ನೀವು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಚೆಕ್ ಮಾಡಿ. ಯಾಕಂದರೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಇನ್ನು ಉಳಿದಿದ್ದ ವೀಡಿಯೋಸ್ ನಮಗೆ ಹೇಗೆ ಸಿಗುತ್ತೆ, ನಮಗೆ ಎಲ್ಲಿ ಸಿಗುತ್ತೆ ಅಂತ. ಸೊ ಡೋಂಟ್ ವರಿ, ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಇನ್ನೊಂದು ರೀತಿಲಿ ನನ್ನ ಚಾನಲ್ಗೆ ಹೋಗಿ ನನ್ನಲ್ಲಿ ಫೋಟೋ ಕಾಣುತ್ತಲ್ಲ ಐಕನ್, ಆ ಐಕನ್ ಪ್ರೆಸ್ ಮಾಡಿ ನನ್ನ ಚಾನೆಲ್ ಬರುತ್ತೆ, ನಿಮಗೆ ವಿಡಿಯೋಸ್ ಎಲ್ಲ ಬರುತ್ತೆ. ಅಲ್ಲಿ ಪ್ಲೇ ಲಿಸ್ಟ್ ಅಂತ ಹೋಗಿ, ಮೇಲ್ಗಡೆ ವಿಡಿಯೋಸ್ ಅವೆಲ್ಲ ಕಾಣುತ್ತಲ್ಲ, ಸೊ ಪ್ಲೇ ಲಿಸ್ಟ್ ಅಂತ ಇರುತ್ತೆ. ಪ್ಲೇ ಲಿಸ್ಟಿಗೆ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ಕಾನ್ವರ್ಸೇಷನ್ ಕ್ಲಾಸ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಅಲ್ಲಿ ನಿಮಗೆ ಎಲ್ಲಾ ವಿಡಿಯೋಗಳು ನಿಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ತುಂಬಾ ಈಸಿ ಆಗಲಿ ಕಾನ್ವರ್ಸೇಷನ್ ಆ್ಯಂಡ್ ನಿಮಗೆ ರಿಪಿಟೇಷನ್ ಕೂಡ ತುಂಬಾ ಈಸಿ ಆಗಲಿ ಅಂತ ನಾನು ಹೇಗೆ ಮಾಡಿದ್ದೀನಿ ಅಂದರೆ, ಮೊದಲು ಅದನ್ನ ಕನ್ನಡ ಅರ್ಥ ಏನು ಅಂತ ಕೊಡ್ತೀನಿ, ಆಮೇಲೆ ಅದ್ರ ಇಂಗ್ಲೀಷಲ್ಲಿ ಹೇಳ್ತೀನಿ, 2 times ಹೇಳ್ತೀನಿ, ಆಮೇಲೆ ನಿಮಗೆ 3 seconds ಟೈಮ್ ಕೊಟ್ಟಿರ್ತೀನಿ. ಯಾಕಂದ್ರೆ ನೀವು ಅದೇ ರೀತಿ ರಿಪೀಟ್ ಮಾಡಲಿ, ಅದೇ ರೀತಿ ನೀವು ಕಲೀಲಿ ಅಂತ, ಅದನ್ನ ಪ್ರಾಕ್ಟೀಸ್ ಮಾಡಲಿ ಅಂತ. ಸೊ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಈಸಿ ಆಗುತ್ತೆ ಕಾನ್ವರ್ಸೇಷನ್ ಮಾತಾಡೋದು. ಸೊ ವಿತೌಟ್ ಫರ್ದರ್ ಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಮೊದಲೇ ಹೇಳಿದಂತೆ ಆಸ್ ಐ ಸೆಡ್ ಬಿಫೋರ್. ಈಗ ನೀವು ರಿಪೀಟ್ ಮಾಡಿ. ನಾನು ಮೊದಲೇ ಹೇಳಿದಂತೆ ಇದು ತುಂಬ ಶಕ್ತಿಯುತವಾಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಆಸ್ ಐ ಸೆಡ್ ಬಿಫೋರ್, ದಿಸ್ ಈಸ್ ಸೋ ಪವರ್ಫುಲ್. As I said before, this is so powerful. ನೀವು ಹೇಳಿ. ನಂಬುವುದು ಕಷ್ಟ. ಇಂಗ್ಲಿಷ್ನಲ್ಲಿ ಇಟ್ಸ್ ಹಾರ್ಡ್ ಟು ಬಿಲೀವ್. ಇಟ್ಸ್ ಹಾರ್ಡ್ ಟು ಬಿಲೀವ್. ಈಗ ನೀವು ರಿಪೀಟ್ ಮಾಡಿ, ನಿಮ್ಮ ಸರದಿ. ಇದು ನಿಜ ಎಂದು ನಂಬುವುದು ಕಷ್ಟ. ಇಟ್ಸ್ ಹಾರ್ಡ್ ಟು ಬಿಲೀವ್ ದಾಟ್ ಇಟ್ ಈಸ್ ಟ್ರೂ. ಇಟ್ಸ್ ಹಾರ್ಡ್ ಟು ಬಿಲೀವ್ ದಾಟ್ ಇಟ್ ಈಸ್ ಟ್ರೂ. ನೌ ಇಟ್ಸ್ ಯೋರ್ ಟರ್ನ್. ಇದು ನಂಬುವುದು ಕಷ್ಟ ಎಂದು ನನಗೆ ಗೊತ್ತು. ಇಂಗ್ಲಿಷ್ನಲ್ಲಿ ಐ ನೋ ಇಟ್ಸ್ ಹಾರ್ಡ್ ಟು ಬಿಲೀವ್. I know it's hard to believe. Now it's your turn. You will repeat. ನಾನು ಭರವಸೆ ನೀಡಿದ್ದೇನೆ ಅಥವಾ ನಾನು ಆಣೆ ಮಾಡಿದ್ದೇನೆ. ಭರವಸೆ ಅಥವಾ ಆಣೆ ಯಾವುದಾದ್ರೂ. I promised. ಇವಾಗ ನೀವು ರಿಪೀಟ್ ಮಾಡಿ. ನನಗೆ ನಾನು ಆಣೆ ಮಾಡಿಕೊಂಡಿದ್ದೇನೆ ಅಂದರೆ ನನ್ನಷ್ಟಕ್ಕೆ ನಾನು, ನನ್ನ ಸ್ವಂತಕ್ಕೆ ನಾನು ಆಣೆ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಐ ಪ್ರಾಮಿಸ್ಡ್ ಮೈ ಸೆಲ್ಫ್. ನೌ ಇಟ್ಸ್ ಯೋರ್ ಟರ್ನ್. ನಾನು ಅವನಿಗೆ ಭರವಸೆ ನೀಡಿದ್ದೇನೆ ಅಥವಾ ನಾನು ಅವಳಿಗೆ ಆಣೆ ಮಾಡಿದ್ದೇನೆ. ಇಲ್ಲಿ ಅವಳು ಅಥವಾ ಅವನು ಯಾವುದಾದ್ರೂ ಯೂಸ್ ಮಾಡ್ಬೋದು. ಇಂಗ್ಲಿಷ್ನಲ್ಲಿ ಐ ಪ್ರಾಮಿಸ್ಡ್ ಹಿಮ್ ಅಥವಾ ಐ ಪ್ರಾಮಿಸ್ಡ್ ಹರ್. ಇವಾಗ ನೀವು ರಿಪೀಟ್ ಮಾಡಿ. ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ನಿಮ್ಮ ತಂದೆಗೆ ಪ್ರಮಾಣ ಮಾಡಿದ್ದೇನೆ ಅಥವಾ ಆಣೆ ಮಾಡಿದ್ದೇನೆ. ಐ ಪ್ರಾಮಿಸ್ಡ್ ಯೋರ್ ಡ್ಯಾಡ್ ದಾಟ್ ಐ ವುಡ್ ಟೇಕ್ ಕೇರ್ ಆಫ್ ಯು. ನೀವು ರಿಪೀಟ್ ಮಾಡಿ. ನೀನು ಸ್ವಾರ್ಥಿ ಎಂದು ನಾನು ಅಂದುಕೊಂಡಿದ್ದೆ ಅಥವಾ ನೀನು ಸ್ವಾರ್ಥಿ ಎಂದು ನಾನು ಭಾವಿಸಿದ್ದೆ. ಯಾವುದಾದ್ರೂ ಓಕೆ ಇಲ್ಲಿ. ಇದನ್ನು ಇಂಗ್ಲಿಷ್ನಲ್ಲಿ ಐ ಥಾಟ್ ಯು ವರ್ ಸೆಲ್ಫಿಶ್.
I thought you were selfish. ನೀನು ನನ್ನ ಬಗ್ಗೆ ಮಾತನಾಡುತ್ತೀಯಾ ಎಂದು ನಾನು ಅಂದುಕೊಂಡಿದ್ದೆ. ಅಂದರೆ ನನ್ನ ಬಗ್ಗೆ ನೀನು ಮಾತಾಡ್ತಾ ಇದೆಯಾ ಅಂತ. ಇಂಗ್ಲೀಷ್ನಲ್ಲಿ ಐ ಥಾಟ್ ಯು ವರ್ ಟಾಕಿಂಗ್ ಅಬೌಟ್ ಮೀ. ಐ ಥಾಟ್ ಯು ವರ್ ಟಾಕಿಂಗ್ ಅಬೌಟ್ ಮೀ. ನೌ ಇಟ್ಸ್ ಯೋರ್ ಟರ್ನ್. ಯು ವಿಲ್ ರಿಪೀಟ್. ನೀನು ಸಂತೋಷವಾಗಿದ್ದೀಯಾ ಎಂದು ನಾನು ಅಂದುಕೊಂಡಿದ್ದೆ. ಐ ಥಾಟ್ ಯು ವರ್ ಹ್ಯಾಪಿ. ಐ ಥಾಟ್ ಯು ವರ್ ಹ್ಯಾಪಿ. ಈಗ ಇದೇ ರೀತಿ ನೀವು ರಿಪೀಟ್ ಮಾಡಿ. ನೌ ಇಟ್ಸ್ ಯೋರ್ ಟರ್ನ್. ನೀವು ತುಂಬ ಬ್ಯುಸಿ ಇದ್ದೀರೇನೋ ಎಂದು ನಾನು ಅಂದುಕೊಂಡಿದ್ದೆ. ಇಂಗ್ಲೀಷ್ನಲ್ಲಿ I thought you were very busy. I thought you were very busy. ಈಗ ನೀವು ರಿಪೀಟ್ ಮಾಡಿ. Now it's your turn. ನೀವು ನನ್ನನ್ನು ನೋಡುತ್ತಿದ್ದೀರಿ ಎಂದು ನಾನು ಅಂದುಕೊಂಡಿದ್ದೆ. ಇದನ್ನು ಇಂಗ್ಲೀಷ್ನಲ್ಲಿ I thought you were looking at me. I thought you were looking at me. Now it's your turn. You will repeat. ನೀವು ವೈದ್ಯರು ಎಂದು ನಾನು ಅಂದುಕೊಂಡಿದ್ದೆ. ಇಂಗ್ಲೀಷ್ನಲ್ಲಿ ಐ ಥಾಟ್ ಯು ವರ್ ಅ ಡಾಕ್ಟರ್. ಐ ಥಾಟ್ ಯು ವರ್ ಅ ಡಾಕ್ಟರ್. ಈಗ ನೀವು ರಿಪೀಟ್ ಮಾಡಿ. ನೀನು ಅವಳ ಸಹೋದರಿ ಎಂದು ನಾನು ಅಂದುಕೊಂಡಿದ್ದೆ. ಐ ಥಾಟ್ ಯು ವರ್ ಹರ್ ಸಿಸ್ಟರ್. ಐ ಥಾಟ್ ಯು ವರ್ ಹರ್ ಸಿಸ್ಟರ್. ನೀವು ರಿಪೀಟ್ ಮಾಡಿ. ನೀವು ನನ್ನ ಬೆಸ್ಟ್ ಫ್ರೆಂಡ್ ಅಂದುಕೊಂಡಿದ್ದೆ. ಐ ಥಾಟ್ ಯು ವರ್ ಮೈ ಬೆಸ್ಟ್ ಫ್ರೆಂಡ್. ಐ ಥಾಟ್ you were my best friend. Now it's your turn. You will repeat. ಮಾತನಾಡಲು ನೀನು ಸೂಕ್ತ ವ್ಯಕ್ತಿ ಎಂದು ನಾನು ಅಂದುಕೊಂಡಿದ್ದೆ. I thought you were the perfect person to talk to. I thought you were the perfect person to talk to. Now it's your turn. You will repeat. ನೀವು ಬೇರೆ ಏನೋ ಹೇಳ್ತಾ ಇದ್ದೀರಿ ಎಂದು ನಾನು ಅಂದುಕೊಂಡಿದ್ದೆ. ಐ ಥಾಟ್ ಯು ವರ್ ಸೇಯಿಂಗ್ ಸಮಥಿಂಗ್ ಎಲ್ಸ್. ಐ ಥಾಟ್ ಯು ವರ್ ಸೇಯಿಂಗ್ ಸಮಥಿಂಗ್ ಎಲ್ಸ್. ನೌ ಇಟ್ಸ್ ಯೋರ್ ಟರ್ನ್. ಬಹುಶಃ ನಾನು ಹುಚ್ಚ ಎಂದು ನೀವು ಯೋಚಿಸುತ್ತಿದ್ದೀರಾ. ಯು ಮೈಟ್ ಬಿ ಥಿಂಕಿಂಗ್ ಐ ಆಮ್ ಕ್ರೇಜಿ. You might be thinking, I am crazy. Now it's your turn. You will repeat now. ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ವಾಪಸ್ ಹೋಗಿ. Go back to where you came from. Go back to where you came from. ಇದನ್ನು ನೀವು ರಿಪೀಟ್ ಮಾಡಿ ಇವಾಗ. ಫ್ರೆಂಡ್ಸ್, ಇವತ್ತಿಗೆ ಈ ಕಾನ್ವರ್ಸೇಷನ್ ಕ್ಲಾಸ್ ನ ಪಾರ್ಟ್ 23 ಇಷ್ಟು. ಇನ್ನು ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಎಲ್ಲಾ ರಿಕ್ವೆಸ್ಟ್ ನ ಫುಲ್ಫಿಲ್ ಮಾಡ್ತೀನಿ. 100% ಮಾಡೇ ಮಾಡ್ತೀನಿ. ಸ್ವಲ್ಪ ಕೆಲವು ಲೇಟ್ ಆಗ್ಬೋದು, ಕೆಲವು ಬೇಗ ಆಗ್ಬೋದು, ಆದ್ರೆ ಫುಲ್ಫಿಲ್ ಮಾಡೇ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಜಾಸ್ತಿ ಶೇರ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆಮೇಲೆ ಫ್ರೆಂಡ್ಸ್, ನಮ್ಮ ಅಕ್ಕನ ಒಂದು ಚಾನೆಲ್ ಇದೆ, ಲೇಖಪ್ರಿಯ ನಮಸ್ತೆ ತು ಫಾಸ್ಟ್ ನ್ಯೂಸ್ ಅಂತ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಈ 2 ಚಾನೆಲ್ಸ್ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ತರ ನಮ್ಮ ಅಕ್ಕನ ಚಾನೆಲ್ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ನನ್ನ ಫಸ್ಟ್ ಚಾನೆಲ್ ನಿಖಿತಾ ಪ್ರಿಯಾಸ್
ಸೂಪರ್ ಟಿಪ್ಸ್ ಅಂತ ಕೆಲವರಿಗೆ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿಗಿಷ್ಟೇ, ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಸೊ ನಮ್ಮ ಸ್ಲೋಗನ್ ಲರ್ನ್ ಇಂಗ್ಲಿಷ್, ಪ್ರಾಕ್ಟೀಸ್ ಇಂಗ್ಲಿಷ್ ಆ್ಯಂಡ್ ಸ್ಪೀಕ್ ಇಂಗ್ಲಿಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.